RCB ಮೇಲೇ ಇರುತ್ತೆ, ಇದಾರಲ್ಲ ಅಂತ ಒಂದಿರುತ್ತೆ. ದೃಷ್ಟಿ ತೆಗಿಬೇಕಪ್ಪ, ಯಾರ ದೃಷ್ಟಿನೂ ಬೇಡಬಾರ್ದು. ಯಾಕಂದ್ರೆ ನೋಡಿ ಸ್ಟಾರ್ಟ್ ಆದ್ಮೇಲೆ ಹೋಗ್ತಾ ಇರುತ್ತೆ ಸ್ಕೋರ್ಸ್ ಗಳು. ನೀವು ಹೇಳ್ದಂಗೆ 250 ಅಲ್ಲ 270 ಬರ್ಲಿ. ಇಲ್ಲ 250 ನಾವು ಟಾರ್ಗೆಟ್ ಮಾಡ್ಲೇಬೇಕು. 20 ಓವರ್ಸ್ ಅಲ್ವಾ, ಒನ್ ಡೇ ಇದ್ದಿದ್ರೆ 500 ಮಾಡಬಹುದು. 203 ಎಲ್ಲ ಆದ್ರೆ ಆರಾಮ್ಸೆ ಅವರು 200 ದಾಟಬೇಕು. ಅಟ್ ಲೀಸ್ಟ್ 220 ಅಲ್ಲ 220 ಅಲ್ಲ, ಅಲ್ಲಿ 243 ನು ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಅವರಿಗೆ ಆರಾಮ್ಸೆ 245 to 250 ಮಾಡ್ಲೇಬೇಕು ಇವತ್ತು. 250 ನಿಯರ್ 250 ಆದ್ರೆ ಒಂದ್ ಟಾರ್ಗೆಟ್ ಅವ್ರಿಗೆ ಟೆನ್ಷನ್ ಆಗುತ್ತೆ, ಒಂದೊಂದು ಬಾಲಿಗೂ ಪ್ರೆಷರ್ ಬೀಳುತ್ತೆ ಅವರಿಗೆ. ಮತ್ತೆ ನಮ್ದು ಬೌಲಿಂಗ್ ಲೈನ್ ಅಪ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆಯಲ್ವಾ. ಮತ್ತೆ ಜೋಶ್ ಬಂದಿದ್ದಾರೆ, ಜೋಶ್ ಇಲ್ದಿದ್ರೆ ಒಂದ್ ರೀತಿ ಟೆನ್ಷನ್ ಆಗ್ತಿತ್ತು. ಜೋಶ್ ನೋಡಿ 21 ವಿಕೆಟ್ಸ್ ಈ ಸೀಸನ್ ಅಲ್ಲಿ ತಗೊಂಡಿದ್ದಾರೆ, ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ RCB. ಅದಕ್ಕೋಸ್ಕರ ಅವರಿದ್ದಕ್ಕೋಸ್ಕರ ಎಲ್ಲ ಟೆನ್ಷನ್ ಇಲ್ಲ. ಟಿಮ್ ಡೇವಿಡ್ ಇಲ್ದಿದ್ರು ರೊಮಾರಿಯೋ ಶೆಫರ್ಡ್ ಇದ್ದಾರೆ, ಬ್ಯಾಕಪ್ ಆಗ ಅವ್ರು ಬರ್ತಾರೆ. ಶೆಫರ್ಡ್ ಬರೋವರೆಗೆ ನಮಗೆ ಏನು ತಲೆನೋವು ಇಲ್ಲ, ಎಲ್ಲ ಬ್ಯಾಟಿಂಗ್ ಲೈನ್ ತುಂಬಾ ಚೆನ್ನಾಗಿ ನೋಡಿ. ಈಗ ಫಸ್ಟ್ ಇವ್ರು ಬರ್ತಾರೆ, ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಟ್ ಅವ್ರು ಬರ್ತಾರೆ. ಅದಾದ್ಮೇಲೆ ಮಯಾಂಕ್ ಅಗರ್ವಾಲ್, ಕಡೆಗೆ ರಜತ್ ಪತಿದಾರ್ ಅವ್ರು ಬರ್ತಾರೆ. ಅದಾದ್ಮೇಲೆ ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಶೆಫರ್ಡ್ ಬರೋವರೆಗೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಆಮೇಲೆ ಅವರಿಗೆ ಅಪಾರ್ಚುನಿಟಿ ಸಿಗುತ್ತೆ ಇಲ್ವಾ ಇವತ್ತು ಯಾರಿಗೆ ಗೊತ್ತು. ಅಲ್ಲ ಲಾಸ್ಟ್ ಸಿಗ್ಲಿಲ್ಲ, ಅದು 101 ಯಾರಿಗೆ ಬೇಕು. ಹೌದು, ನಮ್ಮವ್ರು ಒಂದ್ 2 ವಿಕೆಟ್ ಹೋಯ್ತು, ಅದು ಬೇರೆ. ವಿರಾಟ್ ಕೊಹ್ಲಿ 2-3 ವಿಕೆಟ್ ಹೋಗಿರ್ಬೇಕು. 2 ವಿಕೆಟ್ ಹೇಗೆ ಅನ್ಸುತ್ತೆ ಬಹುಶಃ. ಅದಕ್ಕೋಸ್ಕರ ಅಷ್ಟೊಂದು ಅದು ಕೊಹ್ಲಿ ಆಕ್ಚುಲಿ ಅದು 6 ಹೊಡೆಯಕ್ ಹೋಗಿ ಕ್ಯಾಚ್ ಡೈರೆಕ್ಟ್ ಕ್ಯಾಚ್ ಕೊಟ್ಟಿರೋದು. ಬಟ್ ಒಂಥರ ಇರ್ಲಿ 101 ನೀವು ಪಂಜಾಬ್ ಅವ್ರ ಫ್ಯಾನ್? ಇಲ್ಲ RCB ಫ್ಯಾನ್ ಏನಂದ್ರೆ ಕೊಹ್ಲಿ ಅವ್ರದ್ದು ಜೆರ್ಸಿ ನಂಬರ್ 18 ಅಲ್ವಾ, 8+1 9. 9 ಅಂತಂದ್ರೆ ಪಾಸಿಟಿವ್ ಫೀಲ್. 9 ನಾನು ಹುಟ್ಟಿದ 9ನೇ ತಾರೀಕು. ಅಂದ್ರೆ 9 ಅಂತ ಒಂಥರ ಪಾಸಿಟಿವ್ ಫೀಲಿಂಗ್. ಹೌದು, ಪಾಸಿಟಿವ್ ಇದೆ. ಸೊ ಇವತ್ತು 3ನೇ ತಾರೀಕು ಅಲ್ವಾ? 3ನೇ ತಾರೀಕಿಗೆ ಏನಾದ್ರು ಹೇಳಿ. 1+3 4 ಅದು ಬೇಸ ಸಂಖ್ಯೆ ಅಲ್ವಾ? ಸೊ 9 ಬೇಸ ಸಂಖ್ಯೆ, 3 ಬೇಸ ಸಂಖ್ಯೆ. 3ನ್ನ ಮಲ್ಟಿಪಲ್ 2 ಮಾಡಿದ್ರೆ 9 ಆಗೋದು. 3 ಇಂಟು ಮಲ್ಟಿಪಲ್ 2 ಅಲ್ಲ, 3 ಮಲ್ಟಿಪಲ್ 2 ಮಾಡಿದ್ರೇನೆ ಆಗೋದು 18 ಆಗುತ್ತೆ. ಈಗ ನೋಡಿ 9 into 3 ಎಷ್ಟಪ್ಪ? 9. ನಾನು ನೀವು 2 ಅಂತ ಹೇಳಿದ್ರಿ, ನಾನು 3 ಅಂತ ಅಲ್ಲ. ಈಗ 18 ಜರ್ಸಿ ನಂಬರ್ ಕೊಹ್ಲಿ ಅವ್ರದ್ದು, 18 IPL ಇದು 36 639. ಓ ಸೂಪರ್. 18 ಅಲ್ಲಿ ಹಾಫ್ ಮಾಡಿದ್ರೆ 9 ಬರುತ್ತೆ. 9 ಅಲ್ಲಿ ಹಾಫ್ ಮಾಡಿದ್ರೆ 3 ಬರುತ್ತೆ. 9 ಡಿವೈಡೆಡ್ ಬೈ 3 ಮಾಡಿದ್ರೆ 3 ಬರುತ್ತೆ. ಏನೋ ಆಗುತ್ತೆ ಅಲ್ಲ. ಇವತ್ತು ಅದು ಬಿಡಿ, ಇವತ್ತು ಯಾವ ರೀತಿ ಅಲ್ಲಿ ಸ್ಟೇಡಿಯಂ ಅಲ್ಲಿ ಯಾವ ರೀತಿ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಬ್ಯಾಟಿಂಗ್ ಅಲ್ಲಿ 5 ಓವರ್ಸ್ ಅಲ್ಲಿ 60-65 ಸ್ಕೋರ್ ಬರ್ಲೇಬೇಕು, ಬಂದೇ ಬರುತ್ತೆ. ಹೌದೌದು, ಪವರ್ ಪ್ಲೇ ಅಲ್ಲಿ ತುಂಬಾ ಚೆನ್ನಾಗಿ 100 ರೀಚ್ ಆಗ್ಬೇಕು. ಯಾರು 100 ರೀಚ್ ಆಗಕ್ಕಾಗಲ್ಲ. 5 ಓವರ್ಸ್ ಅಲ್ಲಿ 60 ಬರ್ಬೇಕು. ಕರೆಕ್ಟ್ ಆಗಿ ಫಾರ್ಮ್ ಗೆ ಬಂದು ಕರೆಕ್ಟ್ ಆಗಿ ಹೊಡೆದ್ರು ಅಂದ್ರೆ ನಾವು ಒಂದ್ ಸ್ವಲ್ಪ ಓಕೆ ಅಂತ. ಅವರು 15 ಓವರ್ ತನಕನೇ ಇರ್ಬೇಕು. ಪಾರ್ಟ್ನರ್ಶಿಪ್ ಮತ್ತೆ ಕಾಂಟ್ರಿಬ್ಯೂಷನ್ ಕೊಡ್ಲೇಬೇಕು, ಅವರು ಬಿಲ್ಡ್ ಆಗ್ಬೇಕು ಪಾರ್ಟ್ನರ್ಶಿಪ್. ಜಾಸ್ತಿ 6-4 ಬರ್ಬೇಕು ನಮ್ಗೆ. ಆಡೇ ಆಡ್ತಾರೆ ಇವತ್ತು, ಬೇರೆನೇ ಜೋಶ್ ಅಲ್ವಾ? ಇಲ್ಲ ಜೋಶ್ ಅಲ್ಲಿ ಇವ್ರು ಏನಂತಾರೆ ಗೊತ್ತಾ, 6 ಎತ್ತಾರೆ ಅಲ್ಲೋಗಿ ಕ್ಯಾಚ್ ಕೊಡ್ತಾರೆ. ಲಾಸ್ಟ್ ಟೈಮು ಅದೇ ತರನೇ ಆಗಿರೋದು.